ಯಾಕಂದ್ರೆ ಆ ಹುದ್ದೆ ಸಿಗಬೇಕಾಗಿದ್ದು ವರ್ಕ್ ಆಗಲೇಬೇಕಾದಂಥ ಒಂದು ಪ್ರತಿಭೆ ಅವ್ರದ್ದಿತ್ತು. ಅದೊಂದು 94ರಿಂದ 2003ರವರೆಗೆ ಇಸ್ರೋದ 5ನೇ ಅಧ್ಯಕ್ಷರಾಗಿ ಸೇವೆ, PSLV JSLV ಅಭಿವೃದ್ಧಿಪಡಿಸಿದ ಶ್ರೇಷ್ಠ ಸೇವೆಗೆ ಸಲ್ತದ. ಸಣ್ಣ ಸಾಧ್ಯ ಅಲ್ಲ ಇವೆಲ್ಲ ಮಾಡಿದಂಥದ್ದು ಇತಿಹಾಸದಲ್ಲ. ಭೂ ವೀಕ್ಷಣಾ ಉಪಗ್ರಹಗಳಾದ ಭಾಸ್ಕರ್ 1, ಭಾಸ್ಕರ್ 2 ತಯಾರಿಕೆಗಳಲ್ಲಿ ಯೋಜನಾ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಅದೇ ಕಾಲಕ್ಕೆ IRS 1A 1B 1C ಮತ್ತು 1D ಮತ್ತು INSAT-2 ಉಪಗ್ರಹಗಳ ಉಡ್ಡಯನಕ್ಕೆ ಮಾರ್ಗದರ್ಶನ ಮಾಡಿದ್ದಾರೆ. ಮಾರ್ಗದರ್ಶನ ಮಾಡೋದಲ್ಲ, ಸ್ವತಃ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಚೆನ್ನೈ IIT, ರೂರ್ಕಿ IIT, ಬೆಂಗಳೂರಿನ IISc ಆಡಳಿತ ಮಂಡಳಿ ಸದಸ್ಯರು, ವಿಶ್ವಸಂಸ್ಥೆಯ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಾಂತ್ರಿಕ ಶಿಕ್ಷಣ ಕೇಂದ್ರ, ರಾಮನ್ ಸಂಶೋಧನಾ ಕೇಂದ್ರ ಮತ್ತು ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬ್ರಾಟರಿ ಅಧ್ಯಕ್ಷರಾಗಿ ಸೇವೆ ಮಾಡಿದ್ದಾರೆ. ನೋಡ್ರಿ ಹೆಚ್ಚಿಷ್ಟು ವರ್ಗಗಳಿವರು. ನಿರಂತರವಾಗಿ ಕೆಲಸಗಳು, ನಿರಂತರ ಕಾಯಕ ಜೀವಿ. ದೇಶದ 4 ವಿಜ್ಞಾನ ಅಕಾಡೆಮಿಗಳು ಮತ್ತು ಹಲವು ವಿದೇಶಿ ಅಕಾಡೆಮಿಗಳಿಗೂ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಮತ್ತು ಇದವರು ಈ ಸೇವೆಯನ್ನು ನೋಡಿಕೊಂಡು ಈ ರಾಷ್ಟ್ರಕ್ಕೆ ಒಂದು ಮಾರ್ಗದರ್ಶನ ಮಾಡಲಿ ಅನ್ನೋ ದೃಷ್ಟಿ ಇಟ್ಕೊಂಡು 2003ರಿಂದ 2009ರವರೆಗೆ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿದಾರಲ್ಲ. 2004-2009ರಲ್ಲಿ ಬೆಂಗಳೂರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ ಅಂದರೆ ನಿಯಾಸ್ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಮುಂದೆ 2009ರಿಂದ 2014 ಯೋಜನಾ ಆಯೋಗ ಸದಸ್ಯರಾಗಿದ್ದಾರೆ. ನೋಡ್ರಿ, ನಾವು ಯೋಜನಾ ಆಯೋಗವನ್ನು ಕಿತ್ತಾಕಿಬಿಟ್ಟಿವಿ, ಏನೂ ವಿಚಾರ ಮಾಡಲಾರದು. ಇಂಥ ಅದು ಅದ್ಭುತವಾದ ವ್ಯಕ್ತಿಗಳು ಅಲ್ಲಿ ಕೆಲಸ ಮಾಡ್ತಾಯಿದ್ರು ಅನ್ನೋದು ನಾವು ಗಮನಿಸಬೇಕಾಗಿದೆ. ಯಾಕಪ್ಪ ಅಂತಂದರೆ ಅದು ಯೋಜನಾ ಆಯೋಗ ಇಡೀ ದೇಶದ ಅರ್ಥವ್ಯವಸ್ಥೆಯನ್ನು, ಇಲ್ಲಿಯ ರಾಷ್ಟ್ರ ಸಂಪತ್ತಿನ ಬಗ್ಗೆ, ಇನ್ನುಳಿದ ಬಗ್ಗೆ, ಅದ್ರ ಜೊತೆಗೆ ವಿಜ್ಞಾನದ ಬಗ್ಗೆ ಎಲ್ಲರೂ ಅಭ್ಯಾಸ ಮಾಡಿದವರು ಅಲ್ಲಿ ಇರ್ತಾಯಿದ್ರು, ಸಲಹೆ ಸೂಚನೆ ಕೊಡ್ತಾಯಿದ್ರು. ಏನು ಬೇಕಿದೆ ದೇಶಕ್ಕೆ, ಏನು ಮಾಡಬೇಕು ಅನ್ನೋದು ಅದರ 3 ದಾಖಲೆ ಏನು ಮಾಡಿದ್ರು ನಮ್ಮ ಮುಂದದ ಈಗ. ಅದೇ ಕಾಲಕ್ಕೆ ಯೋಜನಾ ಆಯೋಗದ ಸದಸ್ಯರಾದಂಥವ್ರು ಸಲಹೆ ಕೊಡೋದು. ಇನ್ನೊಂದು ಭಾಳ ಮಹತ್ವದ ಕೆಲಸ, 2013 ಪಶ್ಚಿಮ ಘಟ್ಟ ಅಧ್ಯಯನ ಸಮಿತಿ ನೇತೃತ್ವ ವಹಿಸಿದ್ರು. ಇದು ಸಾಣದಲ್ರಿ. ಅದಕ್ಕೆ ಮೊದಲು ಗಡ್ಗಿಲ್ಲರು ಕೊಟ್ಟಿದ್ದ ಕೈಗೆ ವಿರೋಧ ಬಂತು. ನಮ್ಮ ಜನನ ಈಗ ಇದ್ದಾರೆ, ನಿಸರ್ಗ ಉಳಿಸಬೇಕು ಮಾಡಬೇಕು ಅಂತೇಳಿ ಅದಕ್ಕೆ ವಿರೋಧ. ಅದರಲ್ಲೂ ರಾಜಕಾರಣಿಗಳು ಅನಗತ್ಯವಾಗಿ ನಮ್ಮ ಜನನ ಒಂದಿಷ್ಟು ಯಾಕೋ ಏನೋ ಈ ವಿಷಯದಲ್ಲಿ ಅಭ್ಯಾಸ ಮಾಡಲಿಲ್ಲ ಏನೋ ಅದು ತಿಳುಕಿಲ್ಲೇನೋ ಈ ಒಂದು ನೆಲೆಯಲ್ಲಿ ಗಾಡಿಗಳ ವಿರೋಧ ಮಾಡಿ ಕೆ ಕಸ್ತೂರಂಗಣ್ಣರವ್ರನ್ನ ಆ ಪಶ್ಚಿಮ ಘಟ್ಟಗಳ ಬಗ್ಗೆ ಅಭ್ಯಾಸ ಮಾಡೋದಕ್ಕೆ ಅದು ಯಾವ ರೀತಿ ಇರಬೇಕು ಅನ್ನೋದು ಮಾಡಿದ್ರು. ಅಭ್ಯಾಸ ಮಾಡಿದ್ರು, ಮಾಡಿ ಸಲಹೆ ಸೂಚನೆ ಕೊಟ್ಟರು. ಆದರೆ ನಮ್ಮ ಸರ್ಕಾರಗಳು ಅದನ್ನು ಪಾಲಿಸಲಿಲ್ಲ. ಯಾವುದೋ ಒಂದಿಷ್ಟು ಲಾಬಿಗಳಿಗೆ ಬೆಲೆಯಾಗಿ ಯಾವುದೋ ಜನ ತಮ್ಮ ಬೇಕಾದಂಗೆ ಜನರನ್ನು ಉಪಯೋಗ ಮಾಡ್ಕೊಂಡು ಆಂದೋಲನ ಅನ್ನುವಂಥ ರೂಪದಲ್ಲಿ ಮಾಡಿದರು. ಬಟ್